Hi guys, welcome back to our YouTube channel. ಗುಡ್ ಮಾರ್ನಿಂಗ್ ಗೈಸ್, ಹೆಂಗದಿರ ಎಲ್ಲರೂ? ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊತೀನಿ. ಇವತ್ತು ಮಾರ್ನಿಂಗ್ ರೂಟೀನ್ ಬರೀ ಹೋಗಿ ಇವಾಗ ಫ್ರೆಶ್ ಅಪ್ ಅದಾಗಿ ಬರೋಣ. ನೆಕ್ಸ್ಟ್ ಇವಾಗ ಹೋಗಿ ಬ್ರಷ್ ಅದನ್ನು ಮಾಡಬೇಕು, ಮಾಡತ್ತೀನಿ ನೋಡ್ರಿ. ನಂದು ಡೈಲಿ ಇದು ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಇರುತ್ತೆ. ಬ್ರಷ್ ಎಲ್ಲ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಇವಾಗ ಮುಖ ಒರೆಸ್ಕೊಂಡು ಒಂದು 3 ಬಟ್ಟೆ ಇವತ್ತಿ ಹಚ್ಕೊಂಡು ಮುಂದಿನ ಕೆಲಸ ನಂದು. ಅಲ್ಲಿವರೆಗೂ ಏನೂ ಕೆಲಸ ಇಲ್ಲ. ಹಾಳು ಮಕ್ಕದ್ಲೇ ಮಂದಿ ಮುಖ ತೋರಿಸ್ಬಾರ್ದು ಅಂತಾರೆ, ಆಮೇಲೆ ಕಸಬರ್ಗಿ ಹಿಡಿಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಎದ್ದ ತಕ್ಷಣ ಹೋಗಿ ಫಸ್ಟ್ ಮುಖ ಅದು ತೊಳ್ಕೊಂಡು ಫ್ರೆಶ್ ಅಪ್ ಆಗೋದು ಒಳ್ಳೆಯ ಲಕ್ಷಣ ಅಂತಾರೆ. ಸೊ ಅದಕ್ಕೆ ನಂದು ಫಸ್ಟ್ ಕೆಲಸನ ನನ್ನ ಮುಖ ಅದು ತೊಳ್ಕೊಳ್ಳೋದು. ಆಮೇಲೆ ನಂದು ಯಾವಾಗಲೂ ಇರೋದು, ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗ್ತೈತೆ ನಿಮಗೆ, ವಿಭೂತಿ ಅಂತೂ ಕಂಪಲ್ಸರಿ ನನಗಿರಬೇಕು. ವಿಭೂತಿ ಎಲ್ಲ ಹಚ್ಕೊಂಡು ಭಾಳ ಇಷ್ಟಪಡ್ತೀನಿ ನಾನು. ಫುಲ್ ಏನು ಜಾಸ್ತಿ ಓದಲ್ಲ, 1-2 ಲೈನ್ ಭಗವದ್ಗೀತೆ ಓದಿದ್ರೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಅನ್ನಿಸ್ತೈತಿ. ಸೊ ಹಂಗಾಗಿ 1-2 ಲೈನು ಭಗವದ್ಗೀತೆ ಬುಕ್ ಓದ್ತೀನಿ. ಆಮೇಲೆ ಮಾಮೂಲಿ ಸ್ನಾನ ಗಿನ ಆದಮೇಲೆ ಪೂಜೆ ಮಾಡ್ತಿರ್ತೀನಲ್ರಿ, ಅವಾಗ ಕುತ್ಕೊಂಡು ಆರಾಮಾಗಿ ಓದ್ತೀನಿ. ಇವಾಗ ಅಡುಗೆ ಅದು ಮಾಡೋದಿರುತ್ತಲ್ಲ, 1-2 ಲೈನು ಓದಿಟ್ರೆ ನನಗೂ ಮನಸ್ಸಿಗೆ ಸಮಾಧಾನ ಆಗುತ್ತಂತಂದು ಬೆಳಗ್ಗೆದ್ದು ಫಸ್ಟು ನಾನು ಭಗವದ್ಗೀತೆ ಬುಕ್ಕು ಫ್ರೆಶ್ ಅಪ್ ಆದಮೇಲೆ ಓದ್ತೀನಿ. ಅದು ನಂಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ, ಸ್ನಾನ ಮಾಡಿ ಮುಟ್ಟಬೇಕು ಅಂತಾರೆ. ಬಟ್ ನನಗೇನೋ ಎದ್ದ ತಕ್ಷಣ ಫ್ರೆಶ್ ಅಪ್ ಆದ್ಗುಟ್ಲೆ ನನಗೆ ಭಗವದ್ಗೀತೆ ಬುಕ್ ಓದಿದ್ರೆ ಮನಸ್ಸಿಗೆ ನೆಮ್ಮದಿ ಇರುತ್ತಂತಂದು ಸೊ ನಾನು ಹಾಗಾಗಿ ಓದ್ತೀನಿ 1-2 ಲೈನು. ನೋಡಿರಿ, ಗ್ಯಾಸಿನ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ನೈಟೇ ಎಲ್ಲ ಮಾಡಿ ಮಲಗ್ತಿದ್ದೆ, ಬಟ್ ಹಾಗೆ ನಿನ್ನೆ ನೈಟ್ ಬೇಸರ ಮಾಡ್ಕೊಂಡು ಹಂಗೆ ಬಿಟ್ಟೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಸಾಂಬಾರು ಉಳಿದಿತ್ತು. ನಿನ್ನೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಆ ಸಾಂಬಾರು ಬಿಸಿ ಇಟ್ಟು ಏನೂ ಆಗಲ್ಲ, ಅದು ಕೆಡೋದಿಲ್ಲ. ನೈಟಲ್ಲ ಹುಣಸೆ ಹುಳಿ ಬಿಟ್ಟು ಮಾಡಿರ್ತೈತಿ, ಏನೂ ಕೆಡೋಂಗಿಲ್ಲ ಅಂತಂದು ಬಿಸಿ ಮಾಡೋಕ್ಕಿಟ್ಟಿದ್ದೆ. ನಿನ್ನೆ ನೈಟನ ಮ್ಯಾಗಿ ಎಲ್ಲ ತೊಗೊಂಬಂದಿದ್ದೆ ನಾನು. ಸೊ ಹಾಗಾಗಿ ಇವತ್ತು ಟಿಫಿನ್ ಬಾಕ್ಸ್ಗೆ ಮ್ಯಾಗಿ ಮಾಡಿ ಬಾಕ್ಸ್ಗೆ ಲೆಮನ್ ರೈಸ್ ಮಾಡೋಣ ಲಂಚ್ಗೆ ಅಂದ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ ಪಟ್ ಅವು ಇಷ್ಟು ಕುದಿಯೋರಾಗೆ ಇಲ್ಲಿ ಹೋಗಿ ಬಾಗಿಲು ಕಸ ಅದನ್ನೆಲ್ಲ ಹೊಡೆದು ಆಲ್ರೆಡಿ 6:10 ಆಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬರೋರಾಗೆ ಸೊ ಹಂಗಾಗಿ ನೀರೆಲ್ಲ ಹಾಕಿ ಇದು ಇರುತ್ತಲ್ಲ ಪೊರ್ಕೆ ಶಳ್ಳದು, ಅದನ್ನು ತೊಗೊಂಡು ನೀರೆಲ್ಲ ಹೊಡ್ಕೊಂಡು ಎಲ್ಲ ಅದನ್ನು ಬಡ ಬಡ ಮುಗಿಸ್ಕೊಂಡು ರಂಗೋಲಿ ಹಾಕಿ ಆಮೇಲೆ ಬಾಗಿಲಿಗೆ ಊದಿನ ಕಡ್ಡಿ ಎಲ್ಲ ಬೆಳಗಿ ಇಷ್ಟಿತ್ತು ನೋಡ್ರಿ ನಂದು ರುಟೀನು. ಡೈಲಿ ಇಷ್ಟ ಇರ್ತೈತಿ. ಇವತ್ತು ನಾನು ಸ್ವಲ್ಪ ಬೇಸರ ಮಾಡ್ಕೊಂಡು ಲೇಟ್ ಆಗಿದ್ದೆ. 5:50ಕ್ಕೆ ಎದ್ದೀನಿ ನಾನು. ಡೈಲಿ ಮಾಮೂಲಿ 5 ಗಂಟೆ 5:15 ಅಂದ್ರೆ ಎದ್ದಿರ್ತಿದ್ದೆ. ಇವತ್ತು ನಾನು ಬೇಸರ ಮಾಡ್ಕೊಂಡು ಲೇಟ್ ಆಗಿದ್ದೆ. 5 minutes later. ನೆಕ್ಸ್ಟು ಮ್ಯಾಗಿ ಮಾಡ್ಕೊಳಕ್ಕೆ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಒಂದು ಚಿಕ್ಕದು ಟೊಮೊಟೊ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೈಟ್ ಏನು ಕಟ್ ಮಾಡಲ್ಲ, ಮಾರ್ನಿಂಗ್ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ. ಆವಾಗ ನೈಟ್ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೆ. ಸೊ ಮಾರ್ನಿಂಗ್ ಬೇಗ ಎದ್ರೆ ಆಗುತ್ತೆ ಬಿಡೋ, ನೈಟ್ ಕೆಲಸ ಮುಗಿಸೋಗಾರ ಲೇಟ್ ಆಗುತ್ತೆ ಅಂತ ನಾನು ಏನೂ ಮಾಡಲ್ಲ. ಬೆಳಗ್ಗೆನೇ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ನೆಕ್ಸ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಬೀನ್ಸು ಇದು ಎಲ್ಲನೂ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ನೆಕ್ಸ್ಟು ಕ್ಯಾರೆಟು, ಟೊಮೊಟೊ ಎಲ್ಲನೂ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಮ್ಯಾಗಿ ಮಸಾಲ ಇರುತ್ತಲ್ಲ ಅವನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು, ನಾನು ಮ್ಯಾಗಿನ ಉದ್ದುದ್ದಾಗನ ಏನು ಹಾಕೋಂಗಿಲ್ಲ, ಸ್ಲೈಸ್ ಥರ ಪುಡಿ ಥರ, ಜಾಸ್ತಿ ಪುಡಿನೂ ಅಲ್ಲ ಜಾಸ್ತಿ ಉದ್ದುದ್ದಾಗೂ ಅಲ್ಲ, ಆ ಥರ ಮೀಡಿಯಮಾಗಿ ಅಲ್ಲಿ ಮಾಡಿ ಇಟ್ಕೊಂಡು ನೋಡಿರಿ ಪ್ಲೇಟ್ ಒಳಗೆ. ಕವರ್ ಒಳಗಿದ್ದಾಗನ 1-2 ಸ್ಮ್ಯಾಶ್ ಮಾಡ್ತೀನಿ. ಹಿಂಗೆ ಮಾಡಿಬಿಟ್ಟು ಮ್ಯಾಗಿ ಮಸಾಲ, ಸ್ವಲ್ಪ ಅರ್ಶಿಣದ ಪುಡಿ, ಉಪ್ಪು ಹಾಕಿ ಕಲಸಿ ಆಮೇಲೆ ನೀರು, ನಮ್ಗೆ ಜ್ಯೂಸ್ ಜಾಸ್ತಿ ಬೇಕಂದ್ರೆ ಗ್ರೇವಿ ಥರ ಏನಂತಾರೆ, ನಾನು ಜ್ಯೂಸ ಅಂತೀನಿ ಅದಕ್ಕೆ. ಸೊ ಜ್ಯೂಸಿ ಥರ ಮ್ಯಾಗಿ ಬೇಕಂತಂದ್ರೆ ಜಾಸ್ತಿ ನೀರು ಹಾಕ್ಕೊರಿ, ಇಲ್ಲ ಮಾಮೂಲಿ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕ್ಕೊರಿ. ಆಮೇಲೆ 2-3 ನಿಮಿಷ ಅದನ್ನು ಹಾಕಿ ಕುದಿಯಾಕೆ ಬಿಟ್ರೆ ಮ್ಯಾಗಿ ರೆಡಿ ಆಗ್ತೈತಿ. ಆಲ್ಮೋಸ್ಟ್ ಭಾಳ ದಿನ ಆಗಿತ್ತು ನಾವು ಮ್ಯಾಗಿನ ಮಾಡಿದ್ದಿಲ್ಲ. ಹಾಗಾಗಿ ಮೊನ್ನೆನ ಅಂದಿದ್ರು ಅವರು ಟಿಫಿನಿಗೆ ಮ್ಯಾಗಿ ಮಾಡಿಬಿಡು ಅಂತಂದು. ನಾನು ಏನು ಮ್ಯಾಗಿ ಬಿಡು ಅಂತಂದು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಮತ್ತು ನಿನ್ನೆ ತೊಗೊಂಬಂದಿದ್ನಲ್ಲ, ಇವತ್ತು ಅದನ್ನ ಮಾಡಿದ್ರತ್ತಂತಂದು ಮಾಡಿದೆ. ಇವರು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬಂದ. ನಾನು ಎದ್ದ ಮೇಲೆ 1 ತಾಸಿಗೆ ಹೇಳ್ತಾರೆ ಇವರು.
ಸೊ ಹಂಗಾಗಿ ಎದ್ದು ನೋಡಿರಿ ನಮ್ಮ ಮನ್ಯಾಗ ಎಲ್ಲರದು ವಿಭೂತಿ ಕಂಪಲ್ಸರಿ. ಹಂಗೆ ಚಹಾ ಬಿಸಿ ಇಡು ಅಂತಂದ್ರು, ಚಹಾ ಬಿಸಿ ಇಟ್ಟಿದ್ದೆ. ಚಹಾ ಆಲ್ರೆಡಿ ಕುದಿಯಾಕೆ ಇಟ್ಟಿದ್ನಲ್ಲ ಆವಾಗಲೇ ಕಸ ಅದು ಹೊಡ್ಯಾಕೆ ಹೋದಾಗ. ಸೊ ಚಹಾ ಅದೆಲ್ಲ ಸೋಸ್ಕೊಟ್ಟು ನಾನು ಚಹಾ ಬಿಸ್ಕೆಟ್ ತಿಂದೆ. ನನಗೂ ಅಂತ ಚಾದ ಅದು ಅಭ್ಯಾಸ ಆಗ್ಬಿಟ್ಟೈತೆ ನನಗೆ ಮುಂಜಾನೆ ಸಂಜೆನೆ ಸಣ್ಣ ಹುಡ್ರ ಜೊತೆ ಬಿಸ್ಕೆಟ್ ತಿನ್ನೋದು. ಈಕೇನು ಸಣ್ಣ ಹುಡ್ರ ಜೊತೆ ಬಿಸ್ಕೆಟ್ ತಿಂತಾಳಂತ ಅನ್ಕೋಬೇಡ್ರಿ. ಚಹಾ ಎಲ್ಲ ಕುಡಿದಾದ್ಮೇಲೆ ಎಲ್ಲ ರೆಡಿ ಮಾಡಿಟ್ಟಿದ್ನೆಲ್ಲ ರೈಸ್, ಆಮೇಲೆ ಲೆಮನ್ ರೈಸ್ದು ಗೊಜ್ಜು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಅದನ್ನು ಪರಾತದಾಗ ರೈಸ್ ಆರಕ್ಕಿಟ್ಟು ಅವನ್ನೆಲ್ಲ ಕಲಿಸಿ ಬಾಕ್ಸ್ ಕಟ್ಟಿ ಸಣ್ಣ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಾರಲ್ರಿ ಹಾಗೆಲ್ಲ ಇದು ಬ್ಯಾಗ್ನಾಗ ಹಾಕಿ ಡಬ್ಬಿಗಳ್ನ ಹೋಗ್ಬಾಕಂದ ಹೋಗ್ಬಾ ಚಿನ್ನು ಅಂತ ಸಣ್ಣ ಮಕ್ಳಿಗೆ ಹೇಳಂಗಿಲ್ಲ ಹಂಗೆ ಹೇಳಿ ಕಳಿಸಿ ವಾಪಸ್ ನಾನು ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬರಬೇಕಲ್ರಿ. ಇಷ್ಟಿತ್ತು ನೋಡಿರಿ ನಮ್ಮದು. ಒಂದೊಂದು ಸತಿ ನಾನು ಬೇಗ ಹೋಗಿರ್ತೀನಿ, ಒಂದೊಂದು ಸತಿ ಒಂದು 10-15 ನಿಮಿಷ ಅಷ್ಟೇ, ಹೆಚ್ಚು ಕಡಿಮೆ ಏನು ತಾಸುಗಟ್ಟಲೆ ಏನಲ್ಲ. ಒಂದೊಂದು ಸತಿ ನಾನು ಬೇಗ ಹೋಗಿರ್ತೀನಿ, ಹೇಳಿದ್ನಲ್ಲ ಮೊನ್ನೆ ಬಿಟ್ಟು ಹೋದಾಗ ಹಂಗೆ ಆಗಿರ್ತಾವೆ. 1 hour later. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ನಂದು ಟೈಮ್ ಆಗೈತಿ ಇವಾಗ 7 ಆಯ್ತು. ಆ್ಯಕ್ಚುಲಿ ಇವತ್ತು ಲೇಟ್ ಆಯ್ತು ಅಂತಂದು ಹೇಳಿದ್ನಲ್ರಿ ನಾನು. 7 ಅಂದರೆ ಆ್ಯಕ್ಚುಲಿ ನಮ್ಮ ಲ್ಯಾಬ್ ಒಳಗೆ ಇರ್ಬೇಕು ನಾವು. ಇವತ್ತು ಒಂದು 10-20 ನಿಮಿಷ ಹೆಚ್ಚು ಕಡಿಮೆ ಆತಂದ್ರೆ ಇಷ್ಟು ಇದಾಗ್ತೈತೆ ನೋಡ್ರಿ. ಇದು ಟೈಮಿನ ವ್ಯಾಲ್ಯೂ ಗೊತ್ತಾಗಿದ್ದ ನನಗಿಲ್ಲಿ ಬೆಂಗಳೂರಿನಾಗ. ಒಂದೊಂದು ಸೆಕೆಂಡು ನಾನು ಕೌಂಟ್ ಮಾಡ್ತೀನಿ. ಇವಾಗ ಬರ್ರಿ ರೆಡಿ ಆಗೋನು ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ಕ್ಯೂರ್ ಸ್ಕಿನ್ ಅವ್ರದ್ದು ಕ್ರೀಮು, ಸನ್ಸ್ಕ್ರೀನು, ಮಾಯ್ಶ್ಚರೈಸರ್ ಎರಡೂ ಅದರಲ್ಲೇ ಇರುತ್ತಂತ ನಾನು ಆ ಕ್ರೀಮ್ ಯೂಸ್ ಮಾಡ್ತೀನಿ. ಅದಾದಮೇಲೆ ನಾನು ಇವಾಗೆಲ್ಲ ಯೂಸ್ ಮಾಡೋದೆಲ್ಲನೂ ಬ್ರ್ಯಾಂಡ್ ಲ್ಯಾಕ್ಮಿದು. ಅಂದರೆ ನನಗೆ ಇಷ್ಟ. ಫೌಂಡೇಶನ್ ಆಗಲಿ, ಕಾಂಪ್ಯಾಕ್ಟ್ ಆಗಲಿ, ಐಲೈನರ್ ಆಗಲಿ, ಆಮೇಲೆ ಇದು ಮಸ್ಕರ ಆಗಲಿ, ಲಿಪ್ಸ್ಟಿಕ್ ಆಗಲಿ, ನಾನೆಲ್ಲನೂ ಲ್ಯಾಕ್ಮಿ ಬ್ರ್ಯಾಂಡ್ದೇ ಯೂಸ್ ಮಾಡ್ತೀನಿ. ಸೊ ಅದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅನ್ನೋ ಸಂಬಂಧ. ಆಮೇಲೆ ಸ್ವಲ್ಪ ಕಾಸ್ಟ್ಲಿನೂ ಐತ್ರಿ ಅದು ದುಡ್ಡು ಕೊಟ್ಟು ತೊಗೊಳ್ಳುವಾಗ ಇದಕ್ಕೆಲ್ಲ ಇಷ್ಟು ಕೊಡ್ಬೇಕಂತ ಅನ್ನಿಸ್ತೈತಿ. ಮತ್ತೇನೂ ಮಾಡೋಕ್ಕಾಗಲ್ಲ, ತೊಗೋಬೇಕು. ನೋಡಿರಿ ನಾನು ಈ ಥರ ರೆಡಿ ಆಗ್ತೀನಿ. ಇಷ್ಟ ರೀ ನಮ್ಮದು ಇಷ್ಟ ಅನ್ನೋಕ್ಕೆ ಇಷ್ಟ ಹಾಕೊಂಡ ರೆಡಿ ಹಾಕ್ಕೊಳ್ಳೋ ಇಷ್ಟ ಅಂತಾಳೆ ಅನ್ಕೋಬೇಡ್ರಿ. ಏನು ಅಷ್ಟೊಂದು ಏನು ಇರಲ್ಲ ಮಾಮೂಲಿ. ಮತ್ತು ಇಲ್ಲಿ ಕೆಲ್ಸಕ್ಕೆ ಬರ್ತೀವಿ ಅಂದಮೇಲೆ ಸ್ವಲ್ಪ ಅಫಿಷಿಯಲ್ಲಾಗಿ ಹೈಲೈಟಾಗಿ ಕಾಣಿಸ್ಬೇಕಂತಂದು ರೆಡಿ ಆಗೋದು. ಅಂಥದ್ರಾಗ ಮತ್ತೇನು ಇನ್ನೊಬ್ರಿಗೆ ಚೆಂದ ಕಾಣಬೇಕಂತೇನಲ್ಲ. ಸೊ ಬರ್ರಿ ಹೆಂಗೆ ರೆಡಿ ಆಗ್ತೀನಿ ನೋಡಿರಿ. ಮಸ್ಕರ ಮತ್ತು ಐಲೈನರ್ ಇಲ್ಲ ಅಂದರೂ ನಡಿತೈತಿ. ನನಗೆ ಲಿಪ್ಸ್ಟಿಕ್ ಬೇಕು. ಆಮೇಲೆ ನಾನು ಅದು ಐಲೈನರ್ ಲಿಕ್ವಿಡ್ ಇರುತ್ತಲ್ರಿ ಅದನ್ನು ಹನಿಗೆ ಯೂಸ್ ಮಾಡ್ತೀನಿ. ಅದನ್ನ ಹಚ್ಕೋತೀನಿ ನಾನು, ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಬ್ಲ್ಯಾಕ್ ಹಚ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಚೇಂಜ್ ಮಾಡಬೇಕು, ನೋಡ್ಬೇಕು ಏನೇನಾಗುತ್ತೆ. ಯಾವಾಗ ತೊಗೊಂಡು ಬರ್ತೀನಿ ಗೊತ್ತಿಲ್ಲ, ತೊಗೊಂಡು ಬರ್ಬೇಕು. ಅದು ಒಂದು ಸ್ಟಿಕ್ಕರ್ ತೊಗೊಂಬರ್ಬೇಕು. ಫಸ್ಟ್ ಹಚ್ಕೋತಿದ್ನಲ್ಲ ಆ ಥರ ಸಣ್ಣ ಸ್ಟಿಕ್ಕರ್ ತೊಗೊಂಬರ್ಬೇಕು. ಅವು ಸ್ಟಿಕ್ಕರ್ ಇಲ್ಲ, ಕಲರ್ಸಿನವು ಅದಾವು ಮಾಮೂಲಿ ಸ್ಕೂಲ್ಗೆ ಹೋಗುವಾಗ ಹಚ್ಕೋತಿದ್ರಲ್ಲ ಆ ಥರ ಐತಿ. ಬಟ್ ಅವು ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ, ಅವನ್ನ ಹಂಗೆ ಬಿಸಾಕೀನಿ. ಬೇರೆ ಸ್ಟಿಕ್ಕರ್ ತರಬೇಕು, ಬ್ಲ್ಯಾಕ್ ಹಚ್ಕೋಬಾರ್ದು ಅಂತ ಹೇಳ್ತಾರೆ. ಇಷ್ಟ ಆಯ್ತು ನೋಡ್ರಿ ನಂದು ರೆಡಿ ಆಗೋದು. ಜಾಸ್ತಿ ಲ್ಯಾಗ್ ಆಯ್ತು ಅನಿಸುತ್ತೆ ಇದು ವೀಡಿಯೋ. ಮತ್ತೇನು ಮಾಡೋಕ್ಕಾಗಲ್ಲ, ಮಾರ್ನಿಂಗ್ ಇಷ್ಟೆಲ್ಲ ರೊಟೀನ್ ಇರುತ್ತಂತಂದು ತೋರಿಸಿದೆ ನಾನು. ಅದು ಬಿಟ್ಟು ಮತ್ತು ಯಾವ ಇಂಟೆನ್ಷನ್ನೂ ಇಲ್ಲ. ಕೆಲಸ ಮಾಡೋರಾಗಲಿ ಬೆಂಗಳೂರಾಗ ಎಲ್ಲ ಮನೆಯನ್ನು ಮುಗಿಸ್ಕೊಂಡು ಡ್ಯೂಟಿ ಮಾಡೋಕ್ಕೆ ಹೋಗ್ತಾರಲ್ಲ ಅವ್ರದ್ದು ಎಲ್ಲರದು ಇದೇ ಇರುತ್ತೆ ಕತೆಗಳು. ಇವಾಗ ಹೊರಗೆ ಊಟ ಮಾಡ್ಬೇಕಂದ್ರೆ ಎಷ್ಟು ದಿನ ಅಂತ ಹೊರಗೆ ಊಟ ಮಾಡ್ತೀರಿ, ಆಗಲ್ಲ. ಆಮೇಲೆ ಸೋಡಾ ಮಿಕ್ಸ್ ಇರುತ್ತೆ. ಇವಾಗ ಇರೋದು ದನ ಇದ್ದಂಗೆ ಅದಿ. ಮತ್ತು ಅವಾಗಂದ್ರೆ ಸೋಡಾ ತಿಂದು ಮತ್ತೊಟ್ಟು ಉಬ್ಬಿ ಡಮ್ಮ ಅಂತೀವಿ ನಾವು. ಸೊ ಹಾಗಾಗಿ ಆದಷ್ಟು ಮನ್ಯಾಗ ಮಾಡಿಕೊಂಡು ಊಟ ಮಾಡಿರಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಗಿತ್ತು ನೋಡಿರಿ ನನ್ನ ಮಾರ್ನಿಂಗ್ ರುಟೀನು, ಹೆಂಗೆ ಅನ್ನಿಸ್ತು ಮಾರ್ನಿಂಗ್ ನಂದು ರುಟೀನ್ ನೋಡಿಬಿಟ್ಟು. ಡೈಲಿ ಇಷ್ಟ ಇರುತ್ತೆ ನನ್ನ ಕೆಲಸ ಎಲ್ಲ. ಮತ್ತು 2 ಹೊತ್ತಿಂದು ಬಾಕ್ಸ್ ಮಾಡಬೇಕಲ್ಲ, ಸೊ ಹಾಗಾಗಿ ಕೆಲಸ ಜಾಸ್ತಿ ಆಗುತ್ತೆ.
ಈ ನಾನು ವೀಡಿಯೋ ಕಂಟಿನ್ಯೂ ಮಾಡಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಸ್ಟ್ ಮಾರ್ನಿಂಗ್ ರೂಟೀನ್ ತೋರಿಸಿದ್ರತ್ತಂತಂದು ಈ ವಿಡಿಯೋ ಮಾಡಿದೆ. ಬಿಕಾಸ್ ಅವ್ರ ಆಫೀಸಲ್ಲೂ ಏನೂ ವೀಡಿಯೋ ಮಾಡೋಂಗಿಲ್ಲ, ನಮ್ಮ ಲ್ಯಾಬಲ್ಲೂ ಏನೂ ವೀಡಿಯೋ ಮಾಡೋಂಗಿಲ್ಲ. ಸೊ ಹಂಗಾಗಿ ಮನೆಯಾಗಿದ್ದಾಗ ಮಾಡಿದ್ರಾಯ್ತು ಅಂತಂದು ಈ ಮಾರ್ನಿಂಗ್ ರೂಟೀನ್ ತೋರಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.